ಎಲ್ರಿಗೂ ನಮಸ್ಕಾರ. ಇವತ್ತು ಒಂದಷ್ಟು ಇಂಟೀರಿಯರ್ ಬಗ್ಗೆ ಮಾಹಿತಿ ಕೊಡೋಣ ಅಂತ ಹೇಳಿ ಒಂದು ಲೆಂತ್ ವಿಡಿಯೋನೇ. ಬಹಳಷ್ಟು ಜನರಿಗೆ ಇಂಟೀರಿಯರ್ನ ಯಾವಾಗ ಶುರು ಮಾಡಬೇಕು, ಯಾವಾಗ ಇಂಟೀರಿಯರ್ನ ಕರಿಬೇಕು, ಅಥವಾ ಇಂಟೀರಿಯರ್ ಅಂತ ಏನು ಅಂತ ಹೇಳಿ ಒಂದಷ್ಟು ವಿಸ್ತಾರವಾಗಿ ಒಂದು ಮಾಹಿತಿಯನ್ನು ಕೊಡ್ತೀನಿ. ಸೊ ಬಹುಶಃ ನಿಮಗೆ ಇದರಿಂದ ಒಂದಷ್ಟು ನಿಮ್ಮ ಆಲೋಚನೆಗಳು, ಯೋಜನೆಗಳು ಸುಲಭವಾಗ್ಬೋದು ಅಂತ ಹೇಳಿ ನನ್ನ ಅಭಿಪ್ರಾಯ. ಸೊ ಮೊಟ್ಟ ಮೊದಲಿಗೆ ನಾವು ಮನೆ ಕಟ್ಟೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ಸೊ ಆ ಮನೆ ಕಟ್ಟೋದಕ್ಕೆ ಶುರು ಮಾಡಿದಾಗ ಇಂಟೀರಿಯರ್ ಅವ್ರನ್ನ ಮಾಡಿಸ್ಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತಿಂದ ಒಂದು ಫ್ಯಾಷನ್ ಆಗಿದೆ, ಟ್ರೆಂಡ್ ಆಗಿದೆ ಆ್ಯಂಡ್ ಬೇಸಿಕ್ ನೀಡ್ ಅಂತ ಹೇಳ್ತೀವಿ ಇಂಟೀರಿಯರ್ನ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಮೊದಲು ಇಂಜಿನಿಯರ್ ಹತ್ರನೋ ಅಥವಾ ಆರ್ಕಿಟೆಕ್ಚರ್ ಹತ್ರನೋ ಪ್ಲ್ಯಾನಿಂಗ್ ತೊಗೊಳ್ತೀವಿ. ಪ್ಲ್ಯಾನಿಂಗ್ ತೊಗೊಂಡು ಕನ್ಸ್ಟ್ರಕ್ಷನ್ ಶುರು ಮಾಡ್ತೀವಿ. ಸೊ ಈ ಸಮಯದಲ್ಲಿ ಬಹಳಷ್ಟು ಜನರ ಆಲೋಚನೆ ಒಳಗಡೆ ಇರೋದು ಇಂಟೀರಿಯರ್ ಅವ್ರನ್ನ ಲಾಸ್ಟ್ನಲ್ಲಿ ಕರಿಬೇಕು. ಯಾಕೆಂತ ಹೇಳಿದ್ರೆ ವುಡ್ ವರ್ಕ್ ಮಾಡೋದು ಲಾಸ್ಟ್ ಮೂಮೆಂಟ್ಗೆ ಆಗಿರೋದ್ರಿಂದ ಸೊ ಅವ್ರನ್ನ ಲಾಸ್ಟಿಗೆ ವಿಸಿಟ್ ಮಾಡಿಸಿದ್ರೆ ಆಗತ್ತೆ ಅನ್ನುವಂಥ ಅಭಿಪ್ರಾಯ ಇದ್ದರೆ ಇವತ್ತಿನಿಂದ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಮನೆಯ ಅಂದವನ್ನು ಹೆಚ್ಚು ಮಾಡೋದಕ್ಕೆ ಇಂಟೀರಿಯರು ಬಹಳ ಕಾರಣ ಆಗ್ತಾ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಗೋಡೆಗಳ ಅಂದವನ್ನು ಹೆಚ್ಚು ಮಾಡ್ಬೇಕಂತ ಹೇಳಿದ್ರೆ ಮನೆಯಲ್ಲಿ ನಮ್ಮ ಇರುವಿಕೆಯನ್ನು, ಆ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಾಗ ಇಂಟೀರಿಯರ್ ಡೆಕೋರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಿದ್ದಾಗ ಇಂಟೀರಿಯರ್ ಅಂತ ಹೇಳಿದಾಗ, ಎಕ್ಸಾಂಪಲ್ ಮನೆ ಅಂತ ಹೇಳಿದಾಗ ಏನೇನೆಲ್ಲ ನೋಡ್ಬೋದು ಅಂತ ಹೇಳಿದ್ರೆ, ನಾವು ಸ್ಟ್ರಕ್ಚರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಒಂಥರ ನಮ್ಮ ಬಾಡಿಗೆ ಕಂಪೇರ್ ಮಾಡಿದ್ರೆ ನಮ್ಮದೊಂದು ದೇಹ ಅಲ್ಲಿ ರೆಡಿ ಇದೆ. ಸೊ ಇದಕ್ಕೆ ನಾವೊಂದು ಸ್ವಲ್ಪ ಡೆಕೋರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಮೊದಲನೇ ಡೆಕೋರ್ ಅಂತ ಹೇಳಿದ್ರೆ ಮನೆಯ ಎಲಿವೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅದೊಂಥರ ಮನೆ ಒಳಗಡೆ ಬನ್ನಿ ಅಂತ ಹೇಳಿ ಕರೆಯೋದಕ್ಕೆ, ಅಥವಾ ಮನೆಯನ್ನು ಒಂದು ಕ್ಷಣ ಯಾರಾದರೂ ನಿಂತು ನೋಡೋದಕ್ಕೆ ಅದೊಂದು ಇನ್ವಿಟೇಷನ್ ಇದ್ದಂಗೆ. ಸೊ ಆ ಇನ್ವಿಟೇಷನ್ ಮನೆಗೆ ಎಲಿವೇಶನ್ ಡಿಸೈನ್ಸ್ ಅನ್ನೋದು ತುಂಬ ಚೆನ್ನಾಗಿ ಕಂಡಾಗ ಮನೆಯ ರಿಚ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಎಲಿವೇಶನ್ ಮೇಲೆ ನೀವು ಯಾವ ರೀತಿಯ ಮನಸ್ಥಿತಿ ಉಳ್ಳವರು, ಹಾಗೆ ನಿಮ್ಮ ಸ್ಟೇಟಸ್ ಆ ಎಲಿವೇಶನ್ನಿಂದ ಕಾಣಿಸ್ತಾ ಹೋಗುತ್ತೆ. ಸೊ ಎಲಿವೇಶನ್ ಅನ್ನೋದನ್ನು ಹೊರಗಡೆ ರಸ್ತೆಯಲ್ಲಿ ಹೋಗೋರು ಯಾರಾದರೂ ನೋಡ್ತಾ ಹೋಗ್ಬೋದು, ಆದರೆ ಮನೆ ಒಳಗಡೆ ಬರೋರು ನಿಮ್ಮವರಾಗಿರ್ತಾರೆ. ಸೊ ಈಗ ನಿಮ್ಮವರು ಮನೆ ಒಳಗಡೆ ಬರುವಾಗ ಏನೇನೆಲ್ಲ ಕಾಣಿಸ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಮನೆಯ ಮೇನ್ ಡೋರ್ ನೋಡಿದ ತಕ್ಷಣ ಅನಿಸುತ್ತೆ ಇವ್ರ ಮನೆ ತುಂಬ ಚೆನ್ನಾಗಿರಬಹುದು ಅನ್ನೋದನ್ನ ನಮ್ಮ ಮೆದುಳಿಗೆ ಕೆಲಸ ಕೊಡ್ತಾ ಹೋಗುತ್ತೆ ನೋಡೋಕೆ ಬರೋರಿಗೆ. ಸೊ ಹಾಗಾಗಿ ಮೇನ್ ಡೋರ್ ಚೆನ್ನಾಗಿ ಬರಬೇಕಾಗುತ್ತೆ. ಮತ್ತು ಮೇನ್ ಡೋರ್ ಮೇಲೆ ಒಂದು ಪ್ಯಾಸೇಜ್ ಇರುತ್ತೆ, ಅಥವಾ ಬಾಲ್ಕನಿ, ವಾಟ್ ಎವರ್ ಏನು ಕರಿತೀವಿ, ಆ ಮನೆ ಮುಂದೆ ಓಡೋದಕ್ಕೆ ಜಾಗ ಬಿಟ್ಕೊಂಡಿರ್ತೀವಿ. ಆ ಪ್ಯಾಸೇಜ್ಗೆ ಸೀಲಿಂಗ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಪ್ಲೈನ್ ಸೀಲಿಂಗ್ ಬಿಟ್ಕೋತಾ ಇದ್ದೀರಾ, ಅಥವಾ PVC ಸೀಲಿಂಗ್ ಮಾಡಿಸ್ಕೊತಾ ಇದ್ದೀರಾ, ವುಡನ್ ಸೀಲಿಂಗ್ ಮಾಡಿಸ್ಕೊಳ್ತಾ ಇದ್ದೀರಾ, ಸಮಥಿಂಗ್ ಏನೋ ಕ್ರಿಯೇಟಿವ್ ಆಗಿ ಮಾಡಿಸ್ಕೊಳ್ತಾ ಇದ್ದೀರಾ. ಸೊ ಇವು ಮೂರು ಮನೆಯ ಎಕ್ಸ್ಟೀರಿಯರ್ ಡಿಸೈನ್ ಆಗ್ತಾ ಹೋಗುತ್ತೆ. ಎಲಿವೇಶನ್, ಮೈನ್ ಡೋರ್ ಆ್ಯಂಡ್ ಬಾಲ್ಕನಿ ಸೀಲಿಂಗ್, ಇವು ಮೂರೂ ಕೂಡ ಎಕ್ಸ್ಟೀರಿಯರ್ ಡಿಸೈನ್ಸ್. ಸೊ ಇಂಟೀರಿಯರ್ ಶುರುವಾಗೋದು ಎಲ್ಲಿಂದ ಅಂತ ಹೇಳಿದ್ರೆ, ಈಗ ಮನೆ ಮೈನ್ ಡೋರ್ನ ತೆಗೆದು ಒಳಗಡೆ ಬಂದಾಗ, ಸೊ ಈ ಮೈನ್ ಡೋರ್ ತೆಗೆದು ಒಳಗಡೆ ಬಂದಿದ್ದೀವಿ, ಇನ್ನು ಇಂಟೀರಿಯರ್ ಮಾಡಿಲ್ಲ. ಸೊ ಈ ಮೈನ್ ಡೋರ್ ತೆಗಿಯೋದಕ್ಕೂ ಮುಂಚೆ ಮೈನ್ ಡೋರ್ ಜಾಗ ಬಿಟ್ಟು ಒಳಗಡೆ ಕಾಲಿಡ್ತಾ ಇದ್ದೀವಿ, ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಟೈಮಲ್ಲಿ ನಿಮಗೆ ಮೊದಲನೇದಾಗಿ ಇಂಟೀರಿಯರ್ ಕೆಲಸದಲ್ಲಿ ಶುರುವಾಗುವಂಥದ್ದು ಮನೆಯ ಫ್ಲೋರಿಂಗ್ ಕಲರ್ ಅನ್ನೋದು ನಿಮ್ಮ ಟೇಸ್ಟನ್ನು, ನಿಮ್ಮ ಆಸಕ್ತಿಗಳನ್ನು ಹೇಳ್ತಾ ಹೋಗುವಂಥದ್ದು. ಸೊ ಹಾಗಾಗಿ ಇದನ್ನು ನಾವು ಡಾರ್ಕ್ ಥೀಮ್ ಅಥವಾ ವೈಟ್ ಥೀಮ್ ಅಂತ ಹೇಳಿ ಕರಿತೀವಿ, ಲೈಟ್ ಥೀಮ್ ಅಂತ ಹೇಳಿ ಕರಿತೀವಿ. ಡಾರ್ಕ್ ಥೀಮಲ್ಲಿ ನಿಮಗೆ ವುಡನ್ ಕಲರ್ ಬರುತ್ತೆ, ಗ್ರೇ ಕಲರ್ಗಳು ಬರುತ್ತೆ. ಲೈಟ್ ಕಲರಲ್ಲಿ ನಿಮಗೆ ವೈಟ್, ಕ್ರೀಮ್ ಕಲರ್ಗಳು, ಟೈಲ್ಸ್ಗಳು ಅಥವಾ ಮಾರ್ಬಲ್ ಮ್ಯಾಚ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಫ್ಲೋರಿಂಗ್ ಇರುತ್ತೆ. ಫ್ಲೋರಿಂಗಲ್ಲಿ ನಿಮಗೆ ಮಾರ್ಬಲ್ ಹೋಗ್ಬೋದು, ಗ್ರಾನೈಟ್ ಹೋಗ್ಬೋದು, ಟೈಲ್ಸ್ ಹೋಗ್ಬೋದು, ವೆಟ್ರಿಫೈಡ್ ಹೋಗ್ಬೋದು, ವುಡನ್ ಫ್ಲೋರಿಂಗ್ ಹೋಗ್ಬೋದು. ಸೊ ಇಷ್ಟು ಆಪ್ಷನ್ಸ್ ಫ್ಲೋರಿಂಗಲ್ಲಿರುತ್ತೆ. ಸೊ ಈ ಫ್ಲೋರಿಂಗ್ ಮಾಡುವಾಗ ಇಂಟೀರಿಯರ್ ಅನ್ನೋದು ಯಾವ ರೀತಿ ಮಾಡ್ತಾ ಇದ್ದೀರಾ, ಅಥವಾ ಯಾವ ಕಾನ್ಸೆಪ್ಟ್ ಮೇಲೆ ಡಿಸೈನ್ ಮಾಡೋಕ್ಕೆ ಶುರು ಮಾಡಿದ್ದೀರಾ ಅಂತ ಹೇಳೋದಕ್ಕೆ ಬಹಳ ಮುಖ್ಯವಾಗಿ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇಲ್ಲಿಂದಲೇ ನಿಮ್ಮ ಥೀಮ್ ಶುರು ಆಗೋದ್ರಿಂದ ಇಂಟೀರಿಯರ್ನ ಮಾಹಿತಿ ಅವಶ್ಯಕವಾಗಿ ಬೇಕಾಗಿರುತ್ತೆ. ಸೊ ಫ್ಲೋರಿಂಗ್ ಆದಮೇಲೆ ಎರಡನೇ ಕೆಲಸ ವಾಲ್ಗೆ ಪಟ್ಟಿ ಮಾಡಿಸ್ತೀರಾ. ನನ್ನ ಪ್ರಕಾರ ನಾನು ಆನ್ ಸೈಟಲ್ಲಿ ಎಲ್ಲ ಕೆಲಸ ಮಾಡೋದ್ರಿಂದ ವಾಲ್ಗೆ ಒಂದು ಕೋಟ್ ಪಟ್ಟಿ ಮಾಡಿಸಿ ನಂತರ ಇಂಟೀರಿಯರ್ನ ಶುರು ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಈಗ ವುಡ್ ವರ್ಕ್ ಶುರು ಆಗುತ್ತೆ. ವುಡ್ ವರ್ಕಲ್ಲಿ ನಿಮಗೆ ಕಿಚನ್ ಕ್ಯಾಬಿನೆಟ್ಸ್ ಬರುತ್ತೆ, ವಾಲ್ ಯೂನಿಟ್ಟು, ಲಾಫ್ಟ್ ಬರುತ್ತೆ, ಅದಾದಮೇಲೆ ಟಾಲ್ ಯೂನಿಟ್ಗಳು ಬರುತ್ತೆ. ಟಾಲ್ ಯೂನಿಟ್ಟಿಂದ ನಿಮಗೆ ವಾಲ್ ಪಾರ್ಟೇಷನ್ ಅಥವಾ ಬ್ರೇಕ್ಫಾಸ್ಟ್ ಕೌಂಟರು, ಐಲ್ಯಾಂಡ್ ಕೌಂಟರ್ ಬರುತ್ತೆ. ಅಲ್ಲಿಂದ ಲಿವಿಂಗ್ ಏರಿಯಾಗೆ ಬಂದಾಗ TV ಯೂನಿಟ್ ಬರುತ್ತೆ, ಪೂಜಾ ಮನೆ ಬರುತ್ತೆ, ಸ್ಟೇರ್ ಕೇಸ್ಗಳ ಗಾರ್ಡನ್ನು ಅಥವಾ ಸ್ಟೇರ್ ಕೇಸ್ ಸ್ಟೋರೇಜ್ ಬರುತ್ತೆ. ಡೈನಿಂಗ್ ಏರಿಯಾದಲ್ಲಿ ಕ್ರ್ಯಾಕರ್ ಯೂನಿಟ್ ಬರುತ್ತೆ, ಡೈನಿಂಗ್ ಟೇಬಲ್ ಬರುತ್ತೆ. ಲಿವಿಂಗ್ ಏರಿಯಾಗೂ ಡೈನಿಂಗು ಏನಾದ್ರು ಪಾರ್ಟೇಷನ್ ಬೇಕಿದ್ರೆ ಆ ಪಾರ್ಟೇಷನ್ಸ್ ಬರುತ್ತೆ. ಅಲ್ಲಿಂದ ಮತ್ತೆ ರೂಮ್ ಒಳಗಡೆ ಹೋದಾಗ
ಅದಕ್ಕೂ ಮುಂಚೆ ಹ್ಯಾಂಡ್ ವಾಶ್ ಸಿಂಕ್ ಬರುತ್ತೆ, ರೂಮ್ ಒಳಗಡೆ ಹೋದಾಗ ವಾರ್ಡ್ರೋಬ್ ಬರುತ್ತೆ, ಲಾಫ್ಟ್ ಬರುತ್ತೆ, ಫ್ಲೋರ್ ಟು ಸೀಲಿಂಗ್ ವಾರ್ಡ್ರೋಬ್ ಬೇಕಾದ್ರೆ ಹೋಗ್ಬೋದು, ಕಾಟು, ಹೆಡ್ ಬೋರ್ಡು, ಸೈಡ್ ಟೇಬಲ್ಲು, ಮಿರರ್ ಯೂನಿಟ್ಟು, ವಾಕಿನ್ ವಾರ್ಡ್ರೋಬು, ವಾಕಿನ್ ಕ್ಲಾಸೆಟ್ಟು, ಸ್ಟಡಿ ಟೇಬಲ್ಲು, ಟಿ ವಿ ಯೂನಿಟ್ಟು. ಸೊ ಈ ಥರ ಇದೆಲ್ಲ ರೂಮ್ಗಳಲ್ಲೂ ಬರ್ತಾ ಹೋಗುತ್ತೆ. ವಾಲ್ಪೇಪರ್ ಬೇಕಾ, ವಾಲ್ ಹೈಲೈಟರ್ಸ್ ಬೇಕಾ, ಇದೆಲ್ಲ ವುಡ್ ವರ್ಕಲ್ಲಿ ಬರ್ತಾ ಹೋಗುತ್ತೆ. ಇದ್ರ ಜೊತೆ ಬಾತ್ರೂಮಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ವ್ಯಾನಿಟಿ ಯೂನಿಟ್ಸ್ ಬರುತ್ತೆ. ಬಾತ್ರೂಮಲ್ಲಿ ಪೊಸಿಷನ್ ಯಾವ ಬೇಕು, ಬಾತ್ರೂಮ್ ಇಂಟೀರಿಯರ್ ಹೇಗಿರಬೇಕು, ಗ್ಲಾಸ್ ಪಾರ್ಟಿಷನ್, ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟ್ ಏನಾದ್ರು ಹೋಗ್ತಾ ಇದ್ದೀರಾ, ಸೊ ಇದೆಲ್ಲವನ್ನು ವುಡ್ ವರ್ಕಿನ ಕಾನ್ಸೆಪ್ಟಲ್ಲಿ ಬಂದು ಹೋಗುತ್ತೆ. ಸೊ ಈ ಟೈಮಲ್ಲಿ ಮಾಡುವಾಗ ಎಲ್ಲೆಲ್ಲಿ ಪಾಯಿಂಟ್ಗಳನ್ನ ಬರಬೇಕು. ಸೊ ಈ ವುಡ್ ವರ್ಕ್ ಮಾಡುವಾಗ, ಇಂಟೀರಿಯರ್ ಮಾಡುವಾಗ ನಿಮ್ಮ ಪ್ಲಾಸ್ಟಿಂಗಿಂತ ಮುಂಚೆ ಎಲೆಕ್ಟ್ರಿಕಲ್ ಪಾಯಿಂಟ್ ತುಂಬ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಸೊ ಆ ಪಾಯಿಂಟ್ ಡಿಸೈಡ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೋ ಮಾಡಿಟ್ರೆ ಇಂಟೀರಿಯರ್ ಅವರು ಲಾಸ್ಟಿಗೆ ಬಂದು ವರ್ಕ್ ಶುರು ಮಾಡಿದಾಗ ಏನಾಗುತ್ತೆ, ಆ ಗೋಡೆಗಳನ್ನ ಮತ್ತೆ ಹೊಡಿಬೇಕಾಗುತ್ತೆ, ಡ್ಯಾಮೇಜ್ಗಳು ಮಾಡಬೇಕಾಗುತ್ತೆ. ಸೊ ಇದೆಲ್ಲವೂ ಬೇಡ ಅಂತ ಹೇಳಿದಾಗ ಒಬ್ಬ ಇಂಟೀರಿಯರ್ ಕನ್ಸಲ್ಟೆಂಟ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಒಂದಷ್ಟು ಪ್ಲ್ಯಾನಿಂಗ್ ಅಂತೂ ಇದ್ದೇ ಇರುತ್ತೆ, ಎಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ. ಸೊ ಆ ಜಾಗಗಳನ್ನ ಮಾರ್ಕ್ ಮಾಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಕೆಲಸ ಮುಗಿದ ಮೇಲೆ ಡ್ಯಾಮೇಜ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಪ್ರಾಪರಾಗಿ ಪ್ಲ್ಯಾನಿಂಗ್ ಇದ್ದರೆ ಇನ್ನೂ ಬೆಟರ್ ಆಗಿರುತ್ತೆ. ಸೊ ವುಡ್ ವರ್ಕ್ ಆದಮೇಲೆ ಫಾಲ್ ಸೀಲಿಂಗ್ ಮಾಡ್ಕೋಬೇಕು, ಲೈಟಿಂಗ್ಸ್ ಕೊಡಬೇಕು, ಯಾವ್ಯಾವ ಡೈರೆಕ್ಷನಲ್ಲಿ ಯಾವ್ಯಾವ ಪಾಯಿಂಟಲ್ಲಿ ಏನೇನು ಲೈಟ್ ಬೇಕು, ಯಾವ ಥರ ಲೈಟ್ ಹಾಕಿದ್ರೆ ಮನೆ ಹೈಲೈಟ್ ಆಗುತ್ತೆ, ಇದೆಲ್ಲವನ್ನು ನೋಡ್ಕೊಳ್ಬೇಕಾಗತ್ತೆ. ಮೇಜರಾಗಿ 60% ಕಾಣಿಸುವಂಥದ್ದು ವಾಲ್ಗಳು. ಸೊ ಆ ವಾಲ್ಗೆ ಯಾವ ಕಲರ್ನ ಪೇಂಟ್ ಮಾಡ್ತೀರಾ, ನಿಮ್ಮ ಮನೆಯ ಫ್ಲೋರಿಂಗ್ ಯಾವ ಕಲರ್ ಇದೆ, ವುಡ್ ವರ್ಕ್ ಯಾವ ಕಲರ್ ಇದೆ, ಪೇಂಟ್ ಯಾವ ಕಲರ್ ಮಾಡಿಸಿದ್ರೆ ಇದೆಲ್ಲವೂ ಹೈಲೈಟ್ ಆಗುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಮ ಮನೆಯ 60% ವಾಲೆ ಕಾಣಿಸೋದು. ಸೊ ಹಾಗಾಗಿ ಅದು ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಬೇರೆದು ಎಲ್ಲಾದ್ರ ಗಮನ ಅದ್ರ ಮೇಲೆ ಹೋಗುತ್ತೆ. ಯಾಕೆಂದರೆ ದೊಡ್ಡದಾಗಿರೋದ್ರಿಂದ ವಾಲ್ಗಳು ಗಮನ ಅದ್ರ ಮೇಲೆ ಹೋಗುತ್ತೆ. ಸೊ ಪೇಂಟ್ ಕಲರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೇಂಟಿಂಗ್ ಆದಮೇಲೆ ಮನೆಗೆ ರೈಲಿಂಗ್ಸ್ ಹಾಕಬೇಕಾಗುತ್ತೆ, ರೂಮ್ ಡೋರ್ಗಳನ್ನ ಹಾಕಬೇಕು, ಬಾತ್ರೂಮ್ ಡೋರ್ಗಳನ್ನ ಹಾಕಬೇಕು. ಇದೆಲ್ಲ ಕೂಡ ಇಂಟೀರಿಯರ್ಗೆ ಸಂಬಂಧಪಟ್ಟಿರುವಂಥದ್ದೇ, ಒಂದಕ್ಕೊಂದಕ್ಕೆ ಸಂಬಂಧ ಇರುವಂಥದ್ದು. ಸೊ ಇದಿಷ್ಟು ಬಂದು ಕೆಲವರು ಗೃಹ ಪ್ರವೇಶಕ್ಕಿಂತ ಮುಂಚೆ ಮಾಡ್ಕೊಳ್ಳೋವಂತಹ ಸಿದ್ಧತೆಗಳು. ಸೊ ಗೃಹ ಪ್ರವೇಶ ಆದಮೇಲೆ ಮನೆ ಒಳಗಡೆ ಇಂಟೀರಿಯರ್ಗೆ ಇನ್ನೂ ಏನೇನು ಕೆಲಸ ಇದೆ ಅಂತ ಕೇಳ್ತೀರಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಮನೆ ಒಳಗಡೆ ನೀವು ವಾಸ ಇರಬೇಕಂತ ಹೇಳಿದ್ರೆ ಕಿಟಕಿಗಳಿಗೆ ಕರ್ಟನ್ಸ್ನ ಹಾಕೋಬೇಕಾಗತ್ತೆ. ಸೊ ಆ ಕರ್ಟನ್ಗಳಲ್ಲಿ ನಿಮಗೆ ಫ್ಲೋರ್ ಟು ಸೀಲಿಂಗ್ ಕರ್ಟನ್ ಬರುತ್ತೆ, ವಿಂಡೋ ಲೆಂತ್ ಕರ್ಟನ್ ಬರುತ್ತೆ, ಬ್ಲೈಂಡ್ಸ್ ಬರುತ್ತೆ. ಸೊ ಇದು ಕೂಡ ಕಲರ್ ಅನ್ನೋದು ಆ ಥೀಮ್ಗೆ, ನೀವು ಏನು ಇಂಟೀರಿಯರ್ ಥೀಮ್ನ ಮಾಡ್ಕೊಂಡಿರ್ತೀರ ಅದಕ್ಕೆ ಮ್ಯಾಚ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಮೊದಲನೇದು ಕರ್ಟನ್ಸ್ ಬರುತ್ತೆ. ಅದಾದಮೇಲೆ ನಿಮ್ಮ ಇಡೀ ಮನೆಯಲ್ಲಿ ಫರ್ನಿಚರ್ಸ್ ಬರೋದು ಲೂಸ್ ಫರ್ನಿಚರ್, ಎಸ್ಪೆಷಲಿ ಲೂಸ್ ಫರ್ನಿಚರ್ ಅಂತ ಹೇಳಿ ಬರೋದು ಡೈನಿಂಗ್ ಟೇಬಲ್ ಆ್ಯಂಡ್ ಸೋಫಾ ಫರ್ನಿಚರ್, ಕಾಫಿ ಟೇಬಲ್, ಇದಿಷ್ಟು ಲೂಸ್ ಫರ್ನಿಚರ್ ಬರುತ್ತೆ. ಮ್ಯಾಟ್ರಸ್ ಬರುತ್ತೆ, ಮ್ಯಾಟ್ರಸ್ ಮೇಲೆ ಬೆಡ್ ಸ್ಪ್ರೆಡ್ಸ್ ಬರುತ್ತೆ. ಸೊ ಇದೆಲ್ಲ ಕೂಡ ಒಂದಕ್ಕೊಂದು ಕಲರ್ ಮ್ಯಾಚ್ ಆಗ್ತಾ ಹೋದಷ್ಟು ನಿಮ್ಮ ಮನೆ ಇಂಟೀರಿಯರ್ ಅನ್ನೋದು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಅದ್ಭುತವಾಗಿ ಕಾಣಿಸೋಕೆ ಶುರುವಾಗುತ್ತೆ. ಸೊ ಇದಿಷ್ಟು ಮನೆಯ ಇಂಟೀರಿಯರ್ನ ಮಾಡಿಟ್ಕೊಂಡಿದ್ದೀವಿ. ಹಾಗಾದರೆ ಇದಕ್ಕೆ ಇನ್ನೂ ಚೆನ್ನಾಗಿ ಕಾಣೋದಕ್ಕೆ ಏನು ಮಾಡಬೇಕು? ಸೊ ಮನೆಗೆ ಡೆಕೋರ್ ಮಾಡಬೇಕು. ಡೆಕೋರ್ ಅಂತ ಹೇಳಿದ್ರೆ ವಾಲ್ ಪೇಪರ್ಗಳು ಬರುತ್ತೆ, ವಾಲ್ ಹೈಲೈಟರ್ಸ್ ಬರುತ್ತೆ, ಪ್ಲ್ಯಾಂಟ್ಸ್ಗಳು ಬರುತ್ತೆ. ಒಂದು ಗಡಿಯಾರವನ್ನು ಮನೆಗೆ ತಂದು ಹಾಕಬೇಕು ಅಂತ ಹೇಳಿದ್ರು ಅದು ಇಂಟೀರಿಯರ್ಗೆ ಸಂಬಂಧಪಟ್ಟು ಮ್ಯಾಚ್ ಆಗೋ ಥರ ಇರಬೇಕು. ಸೊ ಈ ರೀತಿಯಾದ ಗೋಡೆನಲ್ಲಿ ಒಂದು ಫೋಟೋ ಫ್ರೇಮ್ ಹಾಕ್ತಾ ಇದ್ದೀವಿ, ಏನೋ ಒಂದು ಇಡ್ತಾ ಇದ್ದೀವಿ ಅಂತ ಹೇಳಿದ್ರು ಅದು ಮನೆಗೆ ಮ್ಯಾಚ್ ಆಗ್ತಾ ಹೋಯಿತು ಅಂದಾಗ ನಿಮ್ಮ ಮನೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಸೊ ಲಾಸ್ಟಲ್ಲಿ ಒಂದು ಕಾರ್ಪೆಟ್ ಹಾಕ್ತಿದ್ರು ಅದಕ್ಕೆ ಮ್ಯಾಚ್ ಆಗೋಂಥ ತಂದು ಹಾಕಿದ್ರೆ ನಿಮ್ಮ ಮನೆಯ ಸುಮಾರಾದ ಸಾಧಾರಣವಾದ ಮನೆ ಆದರೂ ಅದು ರಿಚ್ ಲುಕ್ ಬಂದು ಶ್ರೀಮಂತರ ಮನೆ ರೀತಿ ಕಾಣಿಸ್ತಾ ಹೋಗುತ್ತೆ. ಸೊ ಒಂದೊಂದು ವಿಚಾರಗಳನ್ನು ನೀವು ಎಷ್ಟು ಗಮನ ಕೊಟ್ಟು ಇಂಟೀರಿಯರಲ್ಲಿ ಮಾಡಿಸ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಮನೆ ಅದ್ಭುತವಾಗಿ ಸುಂದರವಾಗಿ ನಿಮ್ಮ ಮನಸ್ಸಿನ ಖುಷಿಗೆ ಸಾಟಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮೊದಲು ಒಬ್ಬ ಇಂಟೀರಿಯರ್ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಒಪಿನಿಯನ್ಗಳನ್ನ ತಗೊಂಡು ಸಜೆಷನ್ ಅಂತ ತಗೊಳ್ಳಿ, ಅಥವಾ ಡಿಸ್ಕಸ್ ಮಾಡಿ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಆ ಶೇರ್ ಮಾಡ್ಕೊಂಡ ನಂತರ ಅವ್ರು ಏನು ಸಜೆಷನ್ ಕೊಡ್ತಾರೆ ನೋಡ್ಕೊಳ್ಳಿ. ಇಬ್ಬರೂ ಮಾತುಕತೆಯಲ್ಲಿ ಮುಂದುವರಿತಾ ಹೋಗಿ. ನಾನು ಕೊನೆವರೆಗೂ ಮಾಡಿಸ್ಕೊಳ್ಳೋದು ಇಂಟೀರಿಯರ್ನ ಕೊನೆಗೆ ಮಾಡಿಸ್ಕೊಳ್ಳೋದಲ್ವಾ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ನೀವು ಇಂಟೀರಿಯರ್ನ ಕೊನೆಗೆ ಮೀಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಸಿಂಪಲ್ಲಾಗಿ ಮಾಡಿಸ್ಕೊಳ್ತೀನಿ. ಇಂಟೀರಿಯರ್ಗೆ ನನಗೆ ಅಷ್ಟೊಂದು ಆಸಕ್ತಿ ಇಲ್ಲ, ಬಟ್ ನೆಸಿಟಿ ಏನು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತೀನಿ, ಅಥವಾ ರೆಂಟೆಡ್ ಹೌಸಿಗೆ ಮಾಡ್ಕೊಳ್ತೀನಿ ನನಗಿದ್ರೆ ನೀವು ಯಾವಾಗ ಭೇಟಿ ಮಾಡಿದ್ರೂ ನಡೆಯುತ್ತೆ. ಆದರೆ ಆ ಇಂಟೀರಿಯರ್ ವರ್ಕ್ ಮೇಲೆ ನಾನು ಒಂದಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ದಯಮಾಡಿ ಮೊದಲನೇದಾಗೆ ಭೇಟಿ ಮಾಡಿದ್ರೆ ನಿಜಕ್ಕೂ ಒಳ್ಳೆಯದಾಗುತ್ತೆ, ನಿಮ್ಮ ಹಣ ಸೇವ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.